ಮೊನ್ನೆ ಆರ್ ಸಿ ಬಿ ಡೆಲ್ಲಿ ಮ್ಯಾಚಲ್ಲಿ ಆರ್ ಸಿ ಬಿನವರು ಸೋಲೋದಕ್ಕೆ ಕೊಹ್ಲಿ ಅಂತ ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ. ಇದು ಒಂಥರ ರಾಂಗ್ ಪರ್ಸೆಪ್ಷನ್ ನಡೀತಾ ಇದೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಆ ಮ್ಯಾಚ್ ಸೋಲೋದಕ್ಕೆ ಕೊಹ್ಲಿ ಕಾರಣ ಅಲ್ಲ. ಕೊಹ್ಲಿ ಔಟ್ ಆದರೂ ಕೂಡ ಉಳಿದಿರೋ ಟೀಮ್ನವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಆ್ಯಕ್ಚುಲಿ ಅಲ್ಲಿ ಏನಾಯಿತು ಅಂದರೆ, ಮೊನ್ನೆ ಮ್ಯಾಚ್ ಶುರು ಆದಾಗ ಡೆಲ್ಲಿನವರು ಟಾಸ್ ಗೆದ್ದು ಆರ್ ಸಿ ಬಿಗೆ ಬ್ಯಾಟಿಂಗ್ ಕಳಿಸಿದಾಗ ಸ್ಕ್ರೀಸ್ಗೆ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಬಂದರು. ಆಗ ಫಸ್ಟ್ ಓವರಲ್ಲಿ ಅಕ್ಷರ್ ಪಟೇಲ್ ಬೌಲಿಂಗ್ ಮಾಡ್ತಾ ಇದ್ರ. ಆಗ ಫಿಲ್ ಸಾಲ್ಟ್ ಏನು ಮಾಡ್ದ, 1 4 1 6 ಹೊಡೆದ. ಆ ಒಂದು ರನ್ನಿಂದ ಆರ್ ಸಿ ಬಿಗೆ ಬ್ಯಾಟಿಂಗ್ ಬೂಸ್ಟಪ್ ಸಿಕ್ತು. ಆ್ಯಕ್ಚುಲಿ ಅದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ 3ನೇ ಓವರಲ್ಲಿ. ಅದರಲ್ಲಿ ಫಿಲ್ ಸಾಲ್ಟ್ ಏನು ಮಾಡ್ದ ಅಂದರೆ, 1 6 3 ಬೌಂಡ್ರಿ, ಒಂದು ಫ್ರೀ ಹಿಟ್ಗೂ ಕೂಡ ಆತ 6 ಹೊಡೆದಿದ್ದ. ಇನ್ನೊಂದು ಕೂಡ ಕೊಹ್ಲಿಗೆ 4 ಬೈಸ್ ರನ್ ಸಿಕ್ಕಿತ್ತು. ಆ ಓವರ್ನಲ್ಲಿ 30 ರನ್ ಸೇರಿಸಿದ್ರು ಇಬ್ರು ಸೇರಿ. ಆ ಮ್ಯಾಚಲ್ಲಿ ತುಂಬ ದೊಡ್ಡ ಗೊಂದಲ ಯಾವಾಗ ಶುರು ಆಯಿತು ಅಂದರೆ, ಅಕ್ಷರ್ ಪಟೇಲ್ ಬೌಲಿಂಗ್ ಮಾಡೋದಕ್ಕೆ ಬಂದಾಗ, ಅದು 4ನೇ ಓವರ್ 5ನೇ ಬಾಲಲ್ಲಿ ಆತ ಬಾಲ್ ಹೊಡೆದಾಗ ಅದು ವಿಪ್ರಾಜ್ ನಿಗಮ್ ಕೈಗೆ ಹೋಯ್ತು. ಆಗ ಫಿಲ್ ಸಾಲ್ಟ್ ರನ್ ಹೊಡೋದಿಕ್ಕೆ ಬಂದ. ಆಗ ವಿರಾಟ್ ಕೊಹ್ಲಿ ಬೇಡ, ವಾಪಸ್ ಹೋಗು ಅಂತ ಹೇಳ್ದ. ಆಗ ಫಿಲ್ ಸಾಲ್ಟು ರಿಟರ್ನ್ ಹೋಗುವಾಗ ಅಲ್ಲಿ ಜಾರಿ ಬಿದ್ದ. ಆತ ಜಾರಿ ಬಿದ್ದಿದ್ದೇ ಜನ ನೋಡಿಲ್ಲ. ಆ ಕನ್ಫ್ಯೂಷನ್ನಿಂದ ಎಲ್ಲರೂ ವಿರಾಟ್ ಕೊಹ್ಲಿ ಮೇಲೆ ಅಪವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಿಲ್ ಸಾಲ್ಟ್ನ ವಿರಾಟ್ ಕೊಹ್ಲಿನೇ ಔಟ್ ಮಾಡಿದ್ದು ಅಂತೇಳಿ. ಅಲ್ಲಿ ಸತ್ಯ ನಡೆದಿದ್ದು ಇದು. ಇದೆಲ್ಲ ಆಗಿದ್ಮೇಲೆ ಆರ್ ಸಿ ಬಿದು ರನ್ದು ಸ್ಟ್ರೈಕ್ ರೇಟ್ ಕಡಿಮೆ ಆಯಿತು, ವಿಕೆಟ್ಗಳು ಕೂಡ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಇದಾಗಿದ್ಮೇಲೆ ಡೆಲ್ಲಿನವರು ಬೌಲಿಂಗಲ್ಲಿ ಪೂರ್ತಿ ಈ ಮ್ಯಾಚ್ದು ಫುಲ್ ಕಂಟ್ರೋಲ್ ಅವ್ರ ಕೈನಲ್ಲಿ ಸಿಕ್ತು. ಆ ಮ್ಯಾಚ್ ಆಕ್ಚುಲಿ ಬ್ಯಾಟಿಂಗ್ ಶುರುವಾದಾಗ ಆರ್ ಸಿ ಬಿ ಕೈನಲ್ಲಿ ಫುಲ್ ಕಂಟ್ರೋಲಲ್ಲಿ ಇತ್ತು. ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಬರೀ 17 ಬಾಲಲ್ಲಿ 37 ರನ್ ಹೊಡೆದಿದ್ದ ಫಿಲ್ ಸಾಲ್ಟು. ಅದರಲ್ಲಿ 4 ಬೌಂಡ್ರಿ 3 6 ಹೊಡೆದಿದ್ದ. ಬರೀ 3 ಓವರ್ಗೆ 50 ಟೋಟಲ್ ರನ್ ಆಗಿತ್ತು. ಇದು ಹೈಯೆಸ್ಟ್ ರನ್ ಆರ್ ಸಿ ಬಿದು. ಇವಾಗ ನೋಡಿ, ಅವರಿಬ್ರು ಸ್ಕ್ರೀಸಲ್ಲಿ ಇದ್ದಿದ್ರೆ ಆರಾಮಾಗಿ ಇಬ್ರು ಒಂದೊಂದು ಸೆಂಚುರಿ ಹೊಡೆಯೋರು. ಆರ್ ಸಿ ಬಿದು 250 ಆರಾಮಾಗಿ ಟೋಟಲ್ ಮಾಡಿರೋರು. ಇದು ಫಿಲ್ ಸಾಲ್ಟ್ ಔಟ್ ಆಗಿದ್ಮೇಲೆ ಮ್ಯಾಚ್ದು ಪೂರ್ತಿ ಕಂಟ್ರೋಲು ಡೆಲ್ಲಿ ಅವ್ರ ಕೈನಲ್ಲೇ ಹೋಗಿತ್ತು. ಇದಾಗಿದ್ಮೇಲೆ ಪಡಿಕಲ್ ಬಂದಿದ್ದ. ಆತ ಬರೀ 8 ರನ್ ಹೊಡೆದ್ಬಿಟ್ಟು ಔಟ್ ಆದ. ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ರು. 4 6 ಎಲ್ಲ ಹೊಡಿತಾ ಇದ್ರು. 14 ಬಾಲಲ್ಲಿ 22 ರನ್ ಹೊಡೆದ್ಬಿಟ್ಟು ವಿಪ್ರಾಜ್ ನಿಗಮ್ ಬೌಲಿಂಗ್ ಮಾಡೋದಕ್ಕೆ ಬಂದಾಗ ಕ್ಯಾಚ್ ಕೊಟ್ಬಿಟ್ಟು ಅವರು ಪೆವಿಲಿಯನ್ಗೆ ರಿಟರ್ನ್ ಆದರು. ಬೈ ಚಾನ್ಸ್ ನಿನ್ನೆ ಕೊಹ್ಲಿ ಫಿಲ್ ಸಾಲ್ಟ್ ಏನಾದ್ರು ಸ್ಟ್ಯಾಂಡ್ ಆಗಿದ್ದಿದ್ರೆ ಡೆಲ್ಲಿ ಅವ್ರದ್ದು ಮ್ಯಾಚ್ ನಿನ್ನೆ ಸತ್ಯನಾಶ ಆಗಿರೋದು. ಡೆಲ್ಲಿ ಆರ್ ಸಿ ಬಿ ಮ್ಯಾಚಲ್ಲಿ ಫಿಲ್ ಸಾಲ್ಟ್ ಔಟ್ ಆದಾಗ ಆರ್ ಸಿ ಬಿದು ರನ್ಸ್ ಬರ್ತಾ ಇತ್ತಲ್ಲ, ಅದು ಸ್ಟ್ರೈಕ್ ರೇಟ್ ಕಡಿಮೆ ಆಯಿತು, ರನ್ಸ್ ಕೂಡ ಕಡಿಮೆ ಆಯಿತು. ಆದರೂ ಕೂಡ ನೀವು ನೋಡಿರ್ಬೋದು, ಟಿಮ್ ಡೇವಿಡ್ ಬಂದು ಬ್ಯಾಟಿಂಗ್ ಮಾಡಿ 163 ರನ್ವರೆಗೂ ತಗೊಂಡೋದ. ಇದರಲ್ಲಿ ಏನಪ್ಪ ಅಂದರೆ, ಮ್ಯಾಚಲ್ಲಿ ಈ ಥರ ಗೊಂದಲಗಳು ಆಗೋದು ಸಾಮಾನ್ಯನೇ. ಈ ಥರದ್ದು ತುಂಬ ಕನ್ಫ್ಯೂಷನ್ ಆಗಿದೆ ಕೊಹ್ಲಿ ಮೇಲೆ. ಇದು ಮೊದಲನೇ ಸಾರಿ ಅಲ್ಲ, ತುಂಬ ಸಾರಿ ಆಗಿದೆ. ಆ ಮ್ಯಾಚಲ್ಲಿ ಫ್ಯಾನ್ಸು ಕೊಹ್ಲಿ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ರು. ಆದರೂ ಕೂಡ ಆರ್ ಸಿ ಬಿನವರು 163 ರನ್ ಹೊಡೆದಿದ್ರು. ಇಷ್ಟೊಂದು ಪ್ರಾಬ್ಲಮ್ ಪಿಚ್ಚಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಇದ್ರು. ಕೊನೆಗೆ ಇವ್ರ ಕೈನಲ್ಲಿ ಬೌಲಿಂಗ್ ಕೂಡ ಮಾಡೋದಕ್ಕೆ ಆಗಿಲ್ಲ. ಯಾಕೆ ಅಂದರೆ ಅವರಿಗೆ ಟೋಟಲ್ ರನ್ ಸಿಕ್ಕಿತ್ತು 163 ರನ್ನು. ಅವ್ರ ಮೈಂಡಲ್ಲಿ ಆ ಒಂದು ಟೆನ್ಷನ್ ಇರಲಿಲ್ಲ. 163 ರನ್ ತುಂಬ ಆರಾಮಾಗಿ ಹೊಡಿಬೋದು ಅಂತ ಅವರಲ್ಲಿದ್ರು. ನೀವು ನೋಡಿರ್ಬೋದು, KL ರಾಹುಲ್ ಬಂದ್ಬಿಟ್ಟು 93 ರನ್ ಎಷ್ಟು ಸುಲಭವಾಗಿ ಅದು ಔಟ್ ಆಗದೆ ಹೊಡೆದ್ಬಿಟ್ಟು ಹೋದ. ಇನ್ನೊಂದು ಏನಪ್ಪ ಅಂದರೆ, ಅವರು ಫಸ್ಟು ಬೌಲಿಂಗ್ ಮಾಡಿದ್ರಲ್ವ, ಆ ಬಾಲ್ದು ಪಿಚ್ಚು ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಹೋಗಲ್ಲ ಅನ್ನೋದು ಅವ್ರಿಗೆ ಆ ಬ್ಯಾಲೆನ್ಸ್ ಸಿಕ್ಕಿತ್ತು. ಈ ಬ್ಯಾಟಿಂಗ್ ಹೋದಾಗ ಅದ್ರ ಬಗ್ಗೆ ಅವರೆಲ್ಲ ಪೂರ್ತಿಯಾಗಿ ಪ್ರಿಪೇರ್ ಮಾಡ್ಕೊಂಡೇ ಬಂದಿದ್ದಾರೆ. ಹಿಂಗಾಗಿ ಅವರು ತುಂಬ ಸುಲಭವಾಗಿ ಗೆದ್ದಿದ್ರು. ಇದು ಕನ್ಫ್ಯೂಷನ್ ಬಂದು ಕೊಹ್ಲಿದಲ್ಲ. ಕೊಹ್ಲಿದು ಇದರಲ್ಲಿ ಏನೂ ತಪ್ಪಿಲ್ಲ. ಆ ಮೂಮೆಂಟಲ್ಲಿ ಈಗ ನಾವು ಕ್ಯಾಮ್ರಾದಲ್ಲಿ ನೋಡಿದಾಗ ಅದೇ ಥರನೇ ಕಾಣಿಸುತ್ತೆ. ನೀವು ಬೇಕಾದ್ರೆ ಆ ಓವರ್ನ, ಆ ಮ್ಯಾಚ್ನ ಇನ್ನೊಂದು ಟೈಮ್ ನೋಡಿ. ಅದರಲ್ಲಿ ಫಿಲ್ ಸಾಲ್ಟು ಜಾರಿ ಬಿದ್ದಿದ್ದಾನೆ. ಆ ಒಬ್ಬಾತ ಬಿದ್ದಿದ್ದಕ್ಕೆ ಆರ್ ಸಿ ಬಿದು ಬ್ಯಾಟಿಂಗ್ ಲೈನ್ ಆಫು ಕಂಟ್ರೋಲಲ್ಲಿ ಬಂದಿಲ್ಲ. ಆದರೂ ಕೂಡ ಟಿಮ್ ಡೇವಿಡ್ ಹೊಡೆದಿದ್ದಾನೆ. ಇನ್ನೊಂದು ಏನು ಪ್ರೂಫ್ ಏನಪ್ಪ ಅಂದರೆ, KL ರಾಹುಲ್ 93 ರನ್ ಹೊಡೆದಿದ್ದಾನೆ. ಅದು ನಾಟ್ ಔಟ್ ಆಗದೆ ಹೊಡೆದಿದ್ದಾನೆ. ಇವಾಗ ನೋಡಿ, ಆ ಮ್ಯಾಚಲ್ಲಿ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಏನಾದ್ರು ಸ್ಟ್ಯಾಂಡ್ ಆಗಿದ್ದಾರೆ, ಅವರಿಬ್ಬರು ಸೇರಿ ಕಮ್ಮಿ ಅಂದ್ರೂ ಒಂದು 200 ರನ್ ಹೊಡೆಯೋರು. ಇದಾಗಿದ್ಮೇಲೆ ಪಡಿಕಲ್ ಆತನು ಕಮ್ಸೆ ಕಮ್ಮಿ 15 ರಿಂದ 20 ರನ್ ಹೊಡಿತಾ ಇದ್ದ.
ರಜತ್ ಪಾಟಿದಾರ್ ಆತನು 25-30 ರನ್ ಹೊಡಿತಾ ಇದ್ದ. ಬೈ ಚಾನ್ಸ್ ವಿಕೆಟ್ ಹೋಗಿದ್ರು ಕೂಡ ಟಿಮ್ ಡೇವಿಡ್ ಅಂತೂ ಆತ ಕಮ್ಮಿ ಅಂದ್ರೂ ಒಂದು 50 ರನ್ನಾರು ಹೊಡಿತಾ ಇದ್ದ. ಆರಾಮಾಗಿ 240-250 ಟೋಟಲ್ ತುಂಬಾ ಸುಲಭವಾಗಿ RCB ಆಗೋದು. ಇದನ್ನ ಚೇಸ್ ಮಾಡೋದಿಕ್ ಬಂದಾಗ ಡೆಲ್ಲಿ ಅವರು ಇಷ್ಟೊಂದು ರನ್ ಹೊಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಬಂದರೂ ಕೂಡ ಅವ್ರ ಮೈಂಡಲ್ಲಿ ಇದೊಂದು 250 ಟೋಟಲ್ ಅಂತ ಕೂತಿರೋದಲ್ವಾ, ಈ ರನ್ಗಳು ಅವ್ರ ಕೈನಲ್ಲಿ ಚೇಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಲಾಸ್ಟಿಗೆ ಮ್ಯಾಚು ಯಾವ ಥರ ಆಗೋದು ಅಂದರೆ, ನೀವು ವಾಂಖಡೆ ಸ್ಟೇಡಿಯಮ್ಮಲ್ಲಿ ನೋಡಿರ್ಬೋದು, ಮುಂಬೈ RCB ಆಡುವಾಗ ಲಾಸ್ಟ್ ಮೂಮೆಂಟಲ್ಲಿ ಅವರು ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಯಾವ ಥರ ಸ್ಟ್ರಗಲ್ ಮಾಡಿದ್ರು, ಡೆಲ್ಲಿ ಅವರು ಕೂಡ ಇದೇ ಥರ ಸ್ಟ್ರಗಲ್ ಮಾಡೋರು. ಈ ಮ್ಯಾಚಲ್ಲಿ RCB ಅವರು ಒಳ್ಳೆ ಪಾಯಿಂಟಿಂದ ಗೆದ್ದುಬಿಟ್ಟು ಪಾಯಿಂಟ್ ಟೇಬಲಲ್ಲೂ ಕೂಡ ಟಾಪಲ್ಲಿ ಹೋಗಿರೋರು. ಹೋಗ್ಲಿ ಬಿಡಿ, ಇನ್ನು ಮುಂದೆ ಬರುವಂಥ ಮ್ಯಾಚಲ್ಲಿ ಇವರು ತುಂಬ ಸ್ಟ್ರಾಂಗ್ ಆಗಿ ಆಡುವಂಥ ಸಾಧ್ಯತೆಗಳು ಇದೆ. ನೆಕ್ಸ್ಟ್ ಬೆಂಗಳೂರಿನಲ್ಲಿ ಮತ್ತೇನಾದ್ರು ಮ್ಯಾಚ್ ಶುರು ಆದರೆ ಅದರಲ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ RCBನವರು ಟಾಸ್ ಗೆದ್ರೆ ಒಳ್ಳೇದು. ಬೈ ಚಾನ್ಸ್ ಟಾಸ್ ಗೆದ್ದಿಲ್ಲ ಅಂತ ತಿಳ್ಕೊಳ್ಳಿ, ಆಗ ಸೇಮ್ ಸ್ಟ್ರಗಲ್ ಇರುತ್ತೆ. ಆ ಮೂಮೆಂಟಲ್ಲಿ ಬೈ ಚಾನ್ಸ್ ಏನಾದ್ರು ಇವ್ರು ಗೆದ್ರು ಅಂದರೆ RCBನವರು ಈ ಸರಿ ಕಪ್ ಗೆಲ್ಲೋದು ಗ್ಯಾರಂಟಿ.